ಎವ್ರಿವನ್, ಎಲ್ಲರೂ ಇವತ್ತು ಟ್ಯಾಕ್ಸಿ ಟ್ರೈಲರ್ ನೋಡಿದ್ರಿ. ಸೊ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್, ಟೂ ಮಚ್ ಆಫ್ ಎಷ್ಟು ಬರ್ತಾರೆ ಅಂತ ಕಾಯ್ತಾ ಕೂತಿದ್ವಿ. ಸೊ ಫೈನಲಿ ಯಶ್ ಇಸ್ ಕೇಮ್ ಆ್ಯಂಡ್ ಟ್ರೈಲರ್ ಅಂತೂ ಬೆಂಕಿಯಾಗಿದೆ, ಬ್ಲಾಸ್ಟಿಂಗ್ ಆಗಿದೆ. ಆ್ಯಂಡ್ ವಾಟ್ ದೇ ಇನ್ ದ ಲಾಸ್ಟ್ ಟಿಕೆಟ್ ಕ್ಯಾರೆಕ್ಟರ್ ಬಂದಮೇಲೆ ಸೊ ಫುಲ್ ಟ್ರೈಲರೇ ಚೇಂಜ್ ಆಗೋಗುತ್ತೆ. ಆ್ಯಂಡ್ ಕೈರಾ ಅಡ್ವಾಣಿ ಆ್ಯಕ್ಟಿಂಗ್ ಈಸ್ ವೆರಿ ಸೂಪರ್ಬ್. ಆ್ಯಂಡ್ ಆ ಆ್ಯಕ್ಟಿಂಗಲ್ಲಿ ಅವ್ರು ಮಾಡಿರೋ ಒಂದು ಇವಿಲ್ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಕ್ರೈಂಗ್ ಸೀನ್ ಆಗಿರ್ಬೋದು, ವಿ ಕಾಂಟ್ ರಿಪ್ಲೇಸ್. ಆ್ಯಂಡ್ ಯಶ್ ಇದೇ ಫಸ್ಟು ಈ ರೀತಿ ಆ್ಯಕ್ಟಿಂಗ್ ಡಬಲ್ ರೋಲಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್, ವಿತ್ ಫಾದರ್ ಆ್ಯಂಡ್ ಸನ್ ರೋಲ್ ಆ್ಯಂಡ್ ಕ್ರೂರಿಯಾಗಿ ಒಂದು ರೀತಿ ಆ್ಯಕ್ಟಿಂಗಲ್ಲಿ ತೋರಿಸಿರೋದು. ಮೆನಿ ಸೈಕಲಾಜಿಕಲ್ ಥಿಂಗ್ಸ್ ಇಸ್ ದೇರ್ ಆ್ಯಂಡ್ ಗ್ಯಾಂಗ್ಸ್ಟರ್ ಥಿಂಗ್ ಇಸ್ ದೇರ್. Something is differently they are cooked it. And when it comes to the heroines, everyone has given their best. So 4 years of worth and 7 to 800 crore what they are invested for the ಸಿನಿಮಾ 100% ಇದು ವರ್ತ್ ಆಗುತ್ತೆ. ಕನ್ನಡದವ್ರು ಎಲ್ಲರೂ ಕೂಡ ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಓಡಾಡ್ಬೋದು. 100% 2000 crore ಕ್ರಾಸ್ ಮಾಡುತ್ತೆ. ದಂಗಲ್ ಏನು ರೀಚ್ ಮಾಡಿದೆ ಟೋಟಲ್, ಈಗ ದಂಗಲೇ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಇರೋದು. ಅಲ್ಲಿ ತನಕ ಟಚ್ ಆಗ್ಬೋದು, ಆ ರೀತಿ ಇದೆ. ಬಟ್ ವೆನ್ ಇಟ್ಸ್ ಕಮ್ ಟು ದ ಏಟರ್ಸ್ ಆ್ಯಂಡ್ ನೆಗೆಟಿವ್ ಪಬ್ಲಿಸಿಟಿ ಮಾಡೋರು ಇರೋದ್ರಿಂದ ಸೊ ಮ್ಯಾಕ್ಸಿಮಮ್ 1500 crore ಅಂತೂ ಮಿಸ್ ಇಲ್ಲದೆ ಕ್ರಾಸ್ ಆಗುತ್ತೆ. ಸೊ ಎಲ್ರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಎ ಫ್ಯಾನ್, ಯಶ್ ಫ್ಯಾನ್ ಆಗಿರ್ಬೋದು, ಯಶ್ ಫ್ಯಾನ್ ಆಗಿಲ್ಲದೆ ಇರ್ಬೋದು, ಒಬ್ಬ ಕನ್ನಡದ ಹುಡುಗ, ಕನ್ನಡದ ಆ್ಯಕ್ಟರ್ ಈ ರೇಂಜಿಗೆ ಹೋಗ್ಬಿಟ್ಟು ಒಂದು ಸಾಧನೆ ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಗೊತ್ತಿರ್ಬೋದು, ಸೊ ಕನ್ನಡದಲ್ಲಿ ಸ್ಟಾರ್ ಆ್ಯಕ್ಟರ್ಸ್ ಅಂತ ಇರೋರೆಲ್ಲ ಸೊ ಸಮ್ ಆಫ್ ದ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ. ಅಂಥದ್ರಲ್ಲಿ ಇವರು ಕನ್ನಡಕ್ಕೋಸ್ಕರ ಇಷ್ಟೊಂದೆಲ್ಲ ಒಂದು ಕಷ್ಟಪಟ್ಟು ಸೊ 2 to 3 years they are written the script and they are invested and everything is taken care. So and his growth is very good. 100% ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ. ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. CGI ವರ್ಕ್ ಆಗಿರ್ಬೋದು ಆ್ಯಂಡ್ ಅದರ್ಸ್ ಆ್ಯಕ್ಟರ್ ವರ್ಕ್ ಆಗಿರ್ಬೋದು, ಯಶ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಆ್ಯಂಡ್ ಡ್ಯುಯಲ್ ರೋಲ್ ಆಗಿರ್ಬೋದು ಆ್ಯಂಡ್ ಡೈರೆಕ್ಟರ್ದು ಸೈಕಲಾಜಿಕಲ್ ಥಿಂಗ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಟ್ರೈಲರಲ್ಲಿ ಎತ್ಕೊಳ್ತಾ ಇದೆ. ಸೊ ಇದು ಮೇಯ್ನ್ಲಿ ಒಂದು ನಿಮಗೆ ಯಾವ ಮೂವಿ ನೋಡಬೇಕಾದ್ರೆ, ಯಾವುದಾದ್ರೂ ಒಂದು ಮೂವಿ ನೋಡಬೇಕಾದ್ರೆ ಒಂದು ಕನೆಕ್ಟ್ ಆಗೋ ಒಂದು ಕತೆ ಇರಬೇಕು. ಆ ಥರ ಕನೆಕ್ಟ್ ಆಗೋ ಕತೆ ಇದೆ ಇದರಲ್ಲಿ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಳ್ತಾ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಎಮೋಷನ್ ಇದೆ. ಸೊ ಇದು ನಿಮಗೆ 100% ಕನೆಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಫೈನಲಾಗಿ ಒಂದು ಔಟ್ಪುಟ್ ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ತುಂಬ ಚೆನ್ನಾಗಿದೆ ಅನ್ನೋ ರೀತಿ ಒಂದು ಔಟ್ಪುಟ್ ಬಂದೇ ಬರುತ್ತೆ. ಅದೊಂದು ಕಾನ್ಫಿಡೆನ್ಸ್ ನಾವು ಕೊಡ್ಬೋದು ಈ ಟ್ರೈಲರ್ ನೋಡಿದ ಮೇಲೆ. ಆ್ಯಂಡ್ ಯಶ್ ಈಸ್ ಗಿವಿಂಗ್ ದ ಕಾನ್ಫಿಡೆನ್ಸ್. ಅವರು ಸುಮ್ಮನೆ ಮಾತಾಡೋಕ್ಕೆ ಹೋಗಲ್ಲ. ಕನ್ನಡ ಸಿನಿಮಾನ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಆ ರೀತಿ ಅವರು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಟ್ರೈಲರು ತೋರಿಸ್ತಾ ಇದ್ದಾರೆ. ಸೊ ಅದಂತೂ ಇಟ್ ವಾಸ್ ಎ ಗುಡ್ ಥಿಂಗ್. ಒನ್ಸ್ ಈ ಗಿವಿಂಗ್ ದ ಕಮಿಟ್ಮೆಂಟ್ ಅದನ್ನು ರೀಚ್ ಮಾಡೇ ಮಾಡ್ತಾರೆ ಅವರು. ಸೊ ದಟ್ ಈಸ್ ಕಾನ್ಫಿಡೆನ್ಸ್ ವಿ ಹ್ಯಾವ್ ಆ್ಯಸ್ ಎ ಫ್ಯಾನ್ಸ್. ಸೊ ಎಲ್ಲರೂ ಟ್ರೈಲರ್ ನೋಡಿ ಆ್ಯಂಡ್ ಈ ಸಿನಿಮಾನ ವೈರಲ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್